ಯಾಕ್ರಿ, ಮೈಯಲ್ಲಿ ಹುಷಾರಿಲ್ವೇನು? ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕೆ ಸ್ವಾಮಿ, ಏನಾಯ್ತು ನಿಮ್ಗೆ? ಗಾಬರಿ ಪಡುವಂತ ವಿಷಯವೇನಿಲ್ಲ ಮಂಜುಳಾ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು ಅಷ್ಟೇ. ಏನ್ರಿ, ಜಗಳವಾಯ್ತಾ? ಏನ್ ಹೇಳ್ತಾ ಇದ್ದೀರಾ ನೀವು? ಯಾರ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದೀರಾ ನೀವು? ಹೌದು ಮಂಜುಳಾ, ಆ ಶ್ರೀಮಂತ ಪ್ರತಾಪನಿಗೂ ನನಗೂ. ಅಲ್ಲ ರೀ, ಅವರು ಶ್ರೀಮಂತರು, ನಾವು ಬಡವರು. ಅವರು ಒಂದು ಮಾತಂದ್ರೆ ಅನಿಸಿಕೊಂಡು ಬರೋದನ್ನು ಬಿಟ್ಟು ಹೋಗಿ ಹೋಗಿ ಅವರ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದೀರಲ್ಲ, ನನಗ್ಯಾಕೋ ತುಂಬಾ ಭಯವಾಗ್ತಾ ಇದ್ದೀರಿ. ಗಾಬರಿ ಪಡಬೇಡ ಮಂಜುಳಾ. ಹುಲಿಯ ಆರ್ಭಟದ ರಾಮ ಲಕ್ಷ್ಮಣರಂತ ಶೂರಾದಿ ಶೂರರು ನನ್ನ ತಮ್ಮಂದಿರಿರುವಾಗ. ಅಲ್ಲ ರೀ, ದುಷ್ಟರನ್ನು ಕಂಡು ದೂರ ಇರಂತ ಹಿರಿಯರೇ ಹೇಳಿದ್ದಾರೆ. ಅಂಥದ್ರಲ್ಲಿ ಅವರು ಶ್ರೀಮಂತರು, ನಾವು ಬಡವರು. ಅಂತ ಶ್ರೀಮಂತರು ಒಂದು ಮಾತು ಅಂದ್ರೆ ಅನಿಸಿಕೊಂಡು ಬರುವುದನ್ನು ಬಿಟ್ಟು ಹೋಗಿ ಹೋಗಿ ಅವರನ್ನು ಯಾಕೆ ಎದುರು ಹಾಕಿಕೊಳ್ಳಲಿಕ್ಕೆ ಹೋಗಿದ್ದೀರಾ ನೀವು? ಮಂಜುಳಾ, ಸುಮ್ಮನೆ ಎದುರು ಹಾಕಿಕೊಳ್ಳೋಕೆ ನನಗೇನು ತಲೆ ಕೆಟ್ಟಿದೆ ಎಂದು ತಿಳಿದಿರುವೆ ಏನು? ನಿನ್ನೆ ನಾನು ಹೊಲವನ್ನು ಬಿತ್ತಲು ಹೋದಾಗ ಆ ಶ್ರೀಮಂತ ಪ್ರತಾಪ ಬಂದು ಬಿತ್ತಿದ ನಮ್ಮ ಹೊಲದಲ್ಲಿ ತಮ್ಮ ಬಂಡೆ ದನಕರನ್ನು ಹಾಯಿಸಿಕೊಂಡು ಹೋಗುತ್ತಿದ್ದ. ನಾನು ಅವರನ್ನು ತಡೆದು, ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ಈ ರೀತಿ ಹೋಗುವುದು ನಿಮ್ಮ ಧರ್ಮವಲ್ಲ, ಬದುವಿನಲ್ಲಿ ಹಾಯಿಸಿಕೊಂಡು ಹೋಗಿ ಎಂದು ಹೇಳಿದೆ ಅಷ್ಟೇ. ಅದಕ್ಕೇನಂದ್ರು ಆ ಶ್ರೀಮಂತರು? ಅದಕ್ಕೇನಂದರು ಗೊತ್ತೇ? ಲೇ ಮಗನ ಹೇಮ್ಯ, ನೀನು ಹೊಲ ಬಿತ್ತಿದರೇನು, ನಿನ್ನ ಹೊಲದ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ಹಾಯಿಸಿಕೊಂಡು ಹೋಗುತ್ತೇನೆಂದು ಸೊಕ್ಕಿನಿಂದ ಮಾತನಾಡಿದ ಆ ಶ್ರೀಮಂತ ಪ್ರತಾಪ. ಆತದ್ದಾಯ್ತು. ಈ ವಿಷಯ ಒಂದು ವೇಳೆ ನನ್ನ ಮೈದುನ ಅರ್ಜುನನ್ಗೆ ಗೊತ್ತಾದ್ರೆ? ಮಂಜುಳಾ, ತಂದೆ ತಾಯಿಗಳ ನಿಜವಾದ ದೇವರೆಂದು ತನ್ನ ಹೃದಯದಲ್ಲಿಟ್ಟುಕೊಂಡು ಪೂಜಿಸುತ್ತಿರುವ ಆ ನನ್ನ ತಮ್ಮ ಅರ್ಜುನನಿಗೆ ಏನಾದರೂ ಈ ವಿಷಯ ತಿಳಿದರೆ ದೊಡ್ಡ ಅನಾಹುತವೇ ಆಗಿ ಹೆಣಗಳ ರಾಶಿಯ ಬಿದ್ದು ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹವಿಲ್ಲ ಮಂಜುಳಾ, ಸಂದೇಹವಿಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ಯಾವುದೇ ಕಾರಣಕ್ಕೂ ನನ್ನ ಮೈದನ ಅರ್ಜುನ್ ನನಗೆ ತಿಳಿಸುವುದು ಬೇಡ. ನಮ್ಮಿಬ್ಬರ ಮಧ್ಯನೇ ಇರ್ಲಿ ರೀ. ಅಣ್ಣ, ಅತ್ತಿಗೆ. ಬಾ ಅರ್ಜುನ, ಈಗ ಬಂದೇನಪ್ಪ ಆ ಇಟಗಿ ಭೀಮಾಂಬಿಕೆ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗ ಬಂದೆ. ಅರ್ಜುನ, ನೀನು ಕುಸ್ತಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ದೇವರಂತ ಅಣ್ಣ ಅತ್ತಿಗೆರಿರುವಾಗ ಸೋಲು ಎಂಬುದು ಈ ಸಿಂಹದ ಮರಿ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಕುಸ್ತಿಯಲ್ಲಿ ಗೆದ್ದು ಶ್ರೀ ಬಿಟಗಿ ಭೀಮಾಂಬಿಕಾ ದೇವಿಯ ವಂಶ ಕುಡಿಯಾದ ತಡಪ್ಪದ್ದರಿಂದ ದಿಲ್ಲಿ ಹೊಕ್ಕ ಪುಂಡ ಹುಲಿ ಆಗಿ ಬಿಡಿದು ತೆಗೆದುಕೊಂಡು ಬಂದಿದ್ದೇನೆ ಅಣ್ಣ. ತೆಗೆದು ಕಾರಣ ಕಡೆ ಆಶೀರ್ವದಿಸು. ಅರ್ಜುನ, ಆ ಇಟಗಿ ಭೀಮಾಂಬಿಕೆ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ಅಣ್ಣ, ಅತ್ತಿಗೆ, ಏನು ಆಕಾಶನ ತಲೆ ಮೇಲೆ ಬಿದ್ದಂತೆ ವಿಚಾರ ಮಾಡುತ್ತಿದ್ದೀರಲ್ಲ, ಏನದು? ಹಾಗೇನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ದೇವಷ್ಟೇ. ನೀನು ಗಾಬರಿ ಪಡಬೇಡ, ಒಳಗಡೆ ನಡೆ, ಊಟ ಮಾಡುವಂತೆ. ಯಾಕಂಡ ರುಂಡ ಬೇರುಂಡ ಜೋರು ಸಿಂಹಗಳು ಇನ್ನು ಈ ನಿನ್ನ ತಮ್ಮ ಜೀವಂತವಿರುವಾಗ ನಿನಗೆ ಕಣ್ಣ ಭಯ? ಹೇಳಣ್ಣ, ಹೇಳದಿದ್ದರೆ ನನ್ನ ಮೇಲಾಣೆ. ಅರ್ಜುನ, ಹೇಳಣ್ಣ, ಏನಾಯಿತೆಂದು? ಏನು ಇಲ್ಲಪ್ಪ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತು. ಅಣ್ಣ, ಹೊಲದಲ್ಲಿ ಜಗಳವಾಯ್ತೆ? ಯಾರ ಜೋಡಿ ಆಯ್ತಣ್ಣ ಜಗಳ? ಆ ಶ್ರೀಮಂತ ಪ್ರತಾಪನಿಗೂ ನನಗೂ. ಮಗನ ಪ್ರತಾಪ್, ಅಣ್ಣ, ನಿನ್ನ ಸಿರ ಕಡಿತೇನೆಂದು ಬುಗಳಿದನ, ಇಲ್ಲ ತಲೆ ಕಡಿತೇನೆಂದು ಬಗಳಿದನ? ಏನೆಂದು ಹೇಳಲಪ್ಪ, ಅವನಾಡಿದ ಒಂದೊಂದು ಮಾತನ್ನು ಕೇಳಿದರೆ ಕಲ್ಲು ಬಂಡೆ ನಿಂತಿರುವ ಈ ನನ್ನ ಹೃದಯ ಒಡೆದು ಚಿತ್ರವಾಗುವುದಪ್ಪ, ಚಿತ್ರವಾಗುವುದು. ಅಣ್ಣ,
ನಮಗೆದುರಾದ ಆ ಪ್ರಥಮ ರಕ್ತ ಇಂದು ಹೊಳೆಯಾಗಿ ಹರಿಯಲೇಬೇಕು. ಈಗಲೇ ಹೋಗಿ ಅವನ ರುಂಡವನ್ನು ಕತ್ತರಿಸಿ ಬರುತ್ತದೆ. ಅರ್ಜುನ, ಎಲ್ಲೋ ಅರ್ಜುನ, ಮೊದಲು ನನ್ನದೊಂದು ಮಾತು ನಡೆಸಿಕೊಡು. ಹೇಳಣ್ಣ, ಅದು ಯಾವ ಮಾತೆಂದು? ಅರ್ಜುನ, ಮೊದಲು ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಣ್ಣ, ಜಮದಗ್ನಿಯ ಮಾತನ್ನು ನಡೆಸುವುದಕ್ಕಾಗಿ ತನ್ನ ಎತ್ತ ತಾಯನ್ನೇ ಕರೆದು ತನ್ನ ಮಾತನ್ನು ಉಳಿಸಿಕೊಟ್ಟ ಅಣ್ಣ, ಪರಶುರಾಮ ತನ್ನ ಎತ್ತ ತಾಯಿಯನ್ನೇ ಕರೆದು ತಂದೆ ಮಾತು ನಡೆಸಿಕೊಡಲಿಲ್ಲವೇ? ಅದರಂತೆ ಈ ನೀನು ಈ ತಮ್ಮನ ಪ್ರಾಣ ಕೇಳಿದರೆ ಹರ ಕ್ಷಣದಲ್ಲಿ ನನ್ನ ಋಣವನ್ನು ಕತ್ತರಿಸಿ ನಿನ್ನ ಪಾದದಲ್ಲಿಡುವೆ. ಹೇಳಣ್ಣ, ಅದು ಯಾವ ಮಾತೆಂದು? ಅರ್ಜುನ, ನೀನು ಮೊದಲು ಕುಸ್ತಿ ಆಡುವುದನ್ನು ನಿಲ್ಲಿಸಬೇಕು. ಅಂದರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಹೌದು ಅರ್ಜುನ, ನೀನು ಪ್ರತಿ ಸಲ ಕುಸ್ತಿ ಸ್ಪರ್ಧೆಯಲ್ಲಿ ಆ ಪ್ರತಾಪನ ಬಲಗೈವಂಟನಾದ ಕರಿಯನನ್ನು ಸೋಲಿಸುವುದರಿಂದ ಅವನಿಗೆ ಅವಮಾನವಾಗಿ ನಿನ್ನನ್ನು ಕೊಲ್ಲುತ್ತೇನೆಂದು ಹೇಳಿದ್ದಾನಪ್ಪ. ಅಷ್ಟೇ ಅಲ್ಲಪ್ಪ, ನಿನ್ನೆ ನಮ್ಮ ಹೊಲದಲ್ಲಿ ತಮ್ಮ ಬಂಡೆ ದನಕರಗಳನ್ನು ಬಿಟ್ಟು 20,000 ಬೆಲೆ ಬಾಳುವಂತ ಶೇಂಗಾ ಪೀಕನ್ನು ಲಾಸ್ ಮಾಡಿದ್ದಾನಪ್ಪ, ಲಾಸ್ ಮಾಡಿದ್ದಾನೆ. ಮಗನೇ ಸೊಕ್ಕಿರ ಪ್ರತಾಪ್, ನೀನು ಒಬ್ಬ ತಾಯಿ ಹದೆ ಕುಳ್ಗಡ ಗಂಡಸೇ ಆಗಿದ್ದರೆ ನಿನ್ನ ಶ್ರೀಮಂತಿಗೆ ಪುಂಡಾಟಿಕೆ ನನ್ನ ಮುಂದೆ ತೋರಿಸಬೇಕಿತ್ತಲೇ? ಮಗನೇ ಹೇಳಿ. ನೋಡಪ್ಪ ಮೈದುನ, ಅದೆಲ್ಲವನ್ನು ನಿಮ್ಮ ಮನೆಯವರು ನೋಡಿಕೊಳ್ಳುತ್ತಾರೆ. ಬಾರೋ, ನೀನು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿದ್ರಂತೆ. ಇನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದು ನನಗೆ ಊಟ? ಆ ಶ್ರೀಮಂತರ ಪ್ರಥಮ ದೇವರ ಇಬ್ಬಾಗ ಮಾಡಿ ಅವನ ಅತಿ ರಕ್ತ ಕುಡಿದಾಗಲೇ ಈ ನಿನ್ನ ಮೈದು ನನಗೆ ಊಟ. ಅರ್ಜುನ, ಹಠ ಮಾಡುವುದು ಒಳ್ಳೆಯದಲ್ಲ. ಬಿಟ್ಟು ಬಿಡು ನಿನ್ನ ಹಠವನ್ನು. ಇಲ್ಲಣ್ಣ, ಈಗ ಹೇಳಣ್ಣ, ಏನು ಮಾಡಲಿ ಆ ಪ್ರತಾಪನನ್ನು? ಅವನನ್ನು ದರದರ ಎಳೆದುಕೊಂಡು ಬಂದು ನಮ್ಮೂರ ಹಗಸಿಯಲ್ಲಿ ನಿಲ್ಲಿಸಿ ಅವನ ರುಂಡ ಕತ್ತರಿಸಲು, ಇಲ್ಲ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಅವನ ರಕ್ತದಂದು ನಮ್ಮ ನಾಯಿಗೆ ಹಾಕಲು. ಹೇಳಣ್ಣ, ಇಲ್ಲ ಅವನನ್ನು ಜೀವಂತ ಹೋಗುದು ಬಿಡಲು. ಹೇಳಣ್ಣ, ಏನು ಮಾಡಲಿ ಆ ಪ್ರತಾಪನನ್ನು? ಮೈದುನ, ಮೊದಲು ನಿಮ್ಮ ಅಣ್ಣನವರು ಹೇಳೋ ಮಾತನ್ನು ಸ್ವಲ್ಪ ಕೇಳು. ನೀನು ಹೋಗಿ ಹೋಗಿ ನಾವು ಬಡವರು, ಅವರು ಶ್ರೀಮಂತರು, ಅವರನ್ನು ಎದುರು ಹಾಕಿಕೊಳ್ಳುವ ನಿನ್ನ ಆವೇಶ ಆಕ್ರೋಶ ನೋಡಿದ್ರೆ ನನಗ್ಯಾಕೋ ತುಂಬಾ ಭಯವಾಗ್ತಿದೆ ಕಣೋ. ಅತ್ತಿಗೆ, ದೊಡ್ಡ ದೊಡ್ಡ ಶ್ರೀಮಂತರ ಎದುರಾಕಿಕೊಂಡು ಕೈಲಾಗದ ಹೇಳಿ ಅಂತ ಕೈ ಕಟ್ಟಿ ಕುಳಿತರೆ ಎಳೆಗೆ ಹೊತ್ತು ನಿಲ್ಲುತ್ತಾರೆ ಅತ್ತೆ ಈ ಸಮಾಜದಲ್ಲಿ ಆ ಬಂಡ ಶ್ರೀಮಂತರು. ಅರ್ಜುನ, ಹಸಿದ ತೋಳದ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ? ಹಾಗೆ ಗಂಡು ಗರುಡನ ಜೊತೆ ಕೋಳಿ ಪಿಳ್ಳಿ ಕಾದಾಡಲು ಸಾಧ್ಯವೇ? ಹಾಗೆ ಈಗ ಆ ಶ್ರೀಮಂತ ಪ್ರತಾಪ ಮದವೇರಿದ ಮದ್ದಾನದಿದ್ದಂತೆ ಅವನ ಜೊತೆ ಕಾದಾಡುವುದು ಸರಿಯಲ್ಲಪ್ಪ, ಸರಿಯಲ್ಲ. ಆಗಲಿ ಅಣ್ಣ. ಒಂದು ವೇಳೆ ನೀನು ನನ್ನ ಮಾತು ಮೀರಿ ನಡೆದರೆ ನನ್ನ ಮೇಲಾಣೆ. ಅಣ್ಣ, ಆಗಲಿ ಅಣ್ಣ, ನೀ ಹೇಳಿದಾಗೆ ಕೇಳುವೆ. ಆದರೆ ಬಡವರ ಬೆನ್ನತ್ತು ಕೊಡುತ್ತಿರುವ ಆ ಸುಳೆ ಮಕ್ಕಳಿಗೆ ಸೇಡಿನ ಸರ್ಪವಾಗಿ ಈ ತಾಯಿ ನನಗೆ ಕೇಳಬಯನ ರಾಕ್ಷಸರಿಗೆ ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ ಈ ಜನರ ಸೇವೆಗಾಗಿ ನುಡಿವೆ. ಅಣ್ಣ, ಅತ್ತಿಗೆ ನಿಮ್ಮ ಮಾತಿನಂತ ನಡೆದುಕೊಳ್ಳುವೆ. ತುಂಬಾ ಸಂತೋಷವಾಯಿತು ಮೈದನ, ಸಂತೋಷವಾಯಿತು ನನಗೆ. ಅರ್ಜುನ, ಮುಂದಿನ ತಿಂಗಳ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಸ್ಪರ್ಧೆ ಇದೆ. ಚೆನ್ನಾಗಿ ವ್ಯಾಯಾಮ ಮಾಡು. ನಡೆ, ಒಳಗೆ ಊಟ ಮಾಡುವಂತೆ. ಸರಿ ಅಣ್ಣ. ನೋಡಿದೆಯ ಮಂಜುಳಾ ಆ ನನ್ನ ತಮ್ಮನ ಧೈರ್ಯ ಸಾಹಸವನ್ನು? ಏನ್ರಿ ನೀವು ತಮ್ಮನ ಜೊತೆ ಮಾತನಾಡುತ್ತಾ ನಿಂತ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗುದಿಲ್ಲ. ಈಗ್ಲಾದ್ರೂ ಬನ್ನಿ, ನಿಮ್ಗೋಸ್ಕರ ಮಟನ್ ಬಿರಿಯಾನಿ ಮಾಡಿದ್ದೀನಿ, ಊಟ ಮಾಡಿವ್ರಂತೆ. ಹೇ ಮಂಜುಳಾ, ಹೋಗೋಣಂತೆ. ನನ್ನ ಹಸಿದ ಈ ನಿನ್ನ ಗಂಡನ ಹೊಟ್ಟೆ ತುಂಬಿದಂತಾಯಿತು. ಇದೇ ಸಂದರ್ಭದಲ್ಲಿ ಬರಲಿ ಒಂದು ಸುಂದರವಾದ ಗೀತೆ. ಇದಕ್ಕೇನು ಕಮ್ಮಿ ಇಲ್ಲ ನೀವು ರೀ. ಹಸಿವಾದ ಗಂಡನಿಗೆ ಊಟ ಬಡಿಸುವುದು ಸತ್ಯ ಧರ್ಮ. ನನ್ನ ಹಾಡಿನಿಂದ ನಿಮ್ಮ ಹಸಿವು ಹಿಂಗುತ್ತದೆ ಅಂದ್ರೆ ಖಂಡಿತವಾಗಿಯೂ ಹಾಡಿ ಕುಳಿತೇನ್ರಿ. ನಿನಗಾಗಿ
ಕೊನೆವರೆಗೂ ಬದುಕಬೇಕು ನನ್ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕೊಡುವಾರಣಿ ಸಲಿಹತೆ ಬೆಳಗಾಗಿನಿ ಉಸಿರಿಗೆ ಉಸಿರಾಗಿನಿ ನೀರು ಸಿಹಿ ಮುದ್ದಿನ ಕಾಲಿಗೆ ಕೊಡುವಾರಣಿ ಸಲಹೆ 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 ಸಿಹಿ ಮುತ್ತು ಜೀವನದ ಸಾಗರದೆ ಸೇರಿಯಾಗಿ ಜೀವನದ ಸಾಗರದೆ ಸೇರಿಯಾಗಿ ರವ್ಯಾ ನೀ ಎಷ್ಟು ಜಿಗದ್ ಹಾಡಿದ್ರು ನನ್ನ ಗಂಡು ಹುರುಪ್ ಅನ್ನೋದೇ ಇಲ್ಲ ಮಟನ್ ವಜನ್ ಆಗ್ಬಿಟ್ಟತಿ